ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಮಹಾನವಮಿಯ ನಿಮಿತ್ತ ನಿನ್ನೆ ಮಂತ್ರಪುರುಷ ವಿಶ್ವಗುರು ಧರ್ಮಪಿತ ಬಸವ ತಂದೆಯವರ ಒಂದು ಪೂಜೆ ಪ್ರಾರ್ಥನೆ ಮತ್ತು ಅವರ ನೆನವನ್ನು ನಾವು ಮಾಡಿದ್ವಿ. ಈ ದಿನ ಎರಡನೇ ದಿನ ದ್ವಿತೀಯ ಶೂನ್ಯಪೀಠಾಧೀಶರಾದಂಥ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಒಂದು ನೆನಹು. ಈ ದಿನ ಎಲ್ಲ ಲಿಂಗಾಯತ ಧರ್ಮೀಯರು ಆಚರಣೆಯನ್ನು ಮಾಡಬೇಕು. ನಾವು ಮಾಡ್ತಾ ಇದ್ದೇವೆ. ಗುರು ಬಸವಣ್ಣನವರ ಸಹೋದರ ಅಳಿಯನಾದಂಥ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ವೀರ ವಿರಾಗಿಣಿ ಅಕ್ಕ ನಾಗಮ್ಮನ ಗರ್ಭದಲ್ಲಿ ಜನಿಸಿ ಬಂದರು. ಅವರು ಗುರು ಬಸವಣ್ಣನವರು ಕೊಟ್ಟಂಥ ಧರ್ಮವನ್ನು ಚಾಚೂ ತಪ್ಪದೆ ಪಾಲಿಸುತ್ತಾ ಹಾಗೂ ಅನುಭವ ಮಂಟಪದಲ್ಲಿ ಶರಣರು ಅಲ್ಲಿ ಏನು ಅನುಭವ ಗೋಷ್ಠಿಯನ್ನು ಮಾಡ್ತಾಯಿದ್ರು, ಅಲ್ಲಿ ವಚನಗಳ ಸಂಗ್ರಹವನ್ನು ಮಾಡ್ತಾಯಿದ್ರು. ಅದಕ್ಕೆ ಒಂದು ಸಟಸ್ಥಳದ ಚೌಕಟ್ಟನ್ನು ಕೊಟ್ಟಂಥ ಸಟಸ್ಥಳ ಬ್ರಹ್ಮಿ ಚನ್ನಬಸವಣ್ಣನವರು ಲಿಂಗಾಯತ ಧರ್ಮದ ಪ್ರಮುಖರಲ್ಲಿ ಅವರು ಒಬ್ಬರು. ಇಲ್ಲಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಯಾಕೆ ಅವರು ಮಹಾಜ್ಞಾನಿ ಅಂತ ಕೇಳಿದಾಗ ಅಲ್ಲಿ ಗುರು ಬಸವಣ್ಣನವರು ಅಕ್ಕ ನಾಗಲಾಂಬಿಕಾ ತಾಯಿಯ ಗರ್ಭದಲ್ಲಿ ಚನ್ನಬಸವಣ್ಣನವರ ಇರುವಾಗ ಅಲ್ಲಿ ಬಸವ ಧರ್ಮದ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದರಿಂದ ಅಲ್ಲಿ ಮಹಾಜ್ಞಾನಿಯಾಗಿ ಅವರು ಹೊರಹೊಮ್ಮಿದರು. ಅದಕ್ಕೆ ಎಲ್ಲ ಶರಣರಿಂದ ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ ಅಂತ ಹೇಳಿ ಅವರು ಎಲ್ಲ ಶರಣರಿಂದ ಕರೆಸಿಕೊಂಡರು. ಹಾಗೆ ಕಲ್ಯಾಣದ ಕ್ರಾಂತಿಯ ನಂತರ ನಮ್ಮ ಧರ್ಮದ ಒಂದು ಸಾಹಿತ್ಯವಾದಂಥ ವಚನ ಸಾಹಿತ್ಯವನ್ನು ಮತೀಯವಾದಿಗಳು, ಕುಹಕಿಗಳು ಅದನ್ನು ಸುಡಬೇಕು, ಅದನ್ನು ನಾಶಪಡಿಸಬೇಕು, ಈ ಧರ್ಮ ಮುಂದೆ ಬೆಳೀಬಾರ್ದು ಅಂತ ಹೇಳಿ ಏನು ಒಂದು ಕೆಟ್ಟ ಯೋಚನೆಯನ್ನು ಮಾಡಿ ಅದನ್ನು ಶರಣರ ವಧೆಯನ್ನು ಮಾಡ್ತಾ ಆ ವಚನ ಸಾಹಿತ್ಯವನ್ನು ಸುಟ್ಟು ಹಾಕುವ ಒಂದು ಯೋಜನೆಯನ್ನು ಹಾಕ್ಕೊಂಡರು. ಆದರೆ ಚನ್ನಬಸವಣ್ಣನವರು ಮಡಿವಾಳ ಮಾಚಿ ತಂದೆಗಳ ಹಾಗೂ ಅಕ್ಕ ನಾಗಮ್ಮನವರ ನೇತೃತ್ವದಲ್ಲಿ ಆ ವಚನ ಶಾಸ್ತ್ರವನ್ನು ಅವರು ಬ್ರಹ್ಮಚಾರಿಗಳು ಅಷ್ಟೇ ಅಲ್ಲ, ಕಾಷಾಯ ತೊಟ್ಟಿದ್ದರು. ಕಾಷಾಯ ತೊಟ್ಟರೂ ಸಹಿತಕ್ಕೆ ಖಡ್ಗವನ್ನು ಹಿಡಿದು ವಚನ ಸಾಹಿತ್ಯಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆಗೆ ಇದು ಉಳಿಲಿ, ಮುಂದೆ ಬೆಳೀಲಿ ಅಂತ ಹೇಳಿ ತಮ್ಮ ಜೀವದ ಒಂದು ಹಂಗನ್ನು ತೊರೆದು ಆ ಬಿಜ್ಜಳನ ಸೈನ್ಯದೊಡನೆ ಹೋರಾಟ ಮಾಡಿ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿ ಕೊನೆಗೆ ಕಲ್ಯಾಣದಿಂದ ಉಳಿಯವರೆಗೆ ಅವರು ಪ್ರಯಾಣವನ್ನು ಮಾಡಿ ಹಾಗೆ ಉಳಿವೆಯಲ್ಲಿ ಮತ್ತೆ ಲಿಂಗಾಯತ ಧ್ವಜವನ್ನು ಹಾರಿಸಿ ಮತ್ತೆ ಅಲ್ಲಿ ಅನುಭವ ಮಂಟಪವನ್ನು, ತತ್ವ ಮಂಟಪವನ್ನು ಅಲ್ಲಿ ಮಾಡಿ ಉಳಿವೆಯಲ್ಲಿ ಬಯಲಾದಂಥ ಮಹಾಚೇತನ. ಅದಕ್ಕೋಸ್ಕರ ನಾವು ಅಂಥ ಮಹಾಚೇತನವನ್ನು ಈ ದಿನ ನೆನೆಯೋದು, ಪೂಜಿಸೋದು, ಪ್ರಾರ್ಥಿಸೋದು, ಹಾಗೆ ಅವರ ವಚನಗಳನ್ನು ಪಠಣ ಮಾಡೋದು ನಮ್ಮ ಎಲ್ಲರ ಆದ್ಯ ಒಂದು ಕರ್ತವ್ಯ. ಅದಕ್ಕೋಸ್ಕರ ಈ ದಿನ ಎಲ್ಲರೂ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಒಂದು ಪೂಜೆ, ಪ್ರಾರ್ಥನೆ, ಜ್ಞಾನವನ್ನು ಮಾಡೋಣ ಅಂತ ಹೇಳುತ್ತಾ ನನ್ನ ನುಡಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.